Jesus loves you. Let not your heart be troubled. Welcome to the Jesus Calls Gujarat Prayer Festival. Jesus calls and God bless you. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, today I am so happy to be with you all this morning time. ಈ ಮುಂಜಾನೆ ವೇಳೆ ನಿಮ್ಮ ಸಂಗಡ ಇರುವುದು ನನಗೆಷ್ಟೋ ಆನಂದ. We have gathered here as one family. ನಾವು ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿದ್ದೇವೆ. The Lord is our Father. ದೇವರು ತಾನೇ ನಮ್ಮ ತಂದೆ. He is also right now in our midst. ಆತನು ಸಹ ನಮ್ಮ ಮಧ್ಯದಲ್ಲಿ ಈಗ ಇದ್ದಾನೆ. You may be in your home. ನೀವು ನಿಮ್ಮ ಮನೆಯಲ್ಲಿರಬಹುದು. We are in the studio. ನಾವು ಸ್ಟುಡಿಯೋದಲ್ಲಿದ್ದೇವೆ. Even then, ಆದರೂ ಸಹ in the presence of God, ದೇವರ ಸನ್ನಿಧಾನದಲ್ಲಿ we are united together. ನಾವು ಒಟ್ಟಾಗಿ ಸೇರಿದ್ದೇವೆ. Oh, it's wonderful to have Jesus with us, isn't it? ಯೇಸು ನಮ್ಮೊಂದಿಗಿರುವಂತದ್ದು ದೊಡ್ಡ ಅದ್ಭುತ ಅಲ್ಲವೇ? He wants to bless you with so many blessings. ಆತನು ಅನೇಕ ಆಶೀರ್ವಾದಗಳನ್ನು ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. More than all the blessings, ಈ ಎಲ್ಲ ಆಶೀರ್ವಾದಕ್ಕಿಂತ He wants to bless you with the Holy Spirit through His love. ಆತನ ಪ್ರೀತಿ ನಿಮಿತ್ತವಾಗಿ ಪರಿಶುದ್ಧಾತ್ಮದಿಂದ ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾನೆ. Today you are going to be blessed with that Holy Spirit. ಈ ದಿವಸ ಪರಿಶುದ್ಧಾತ್ಮನ ಆಶೀರ್ವಾದ ನೀವು ಹೊಂದಲಿಕ್ಕಿದ್ದೀರಿ. That's a divine experience. ಅದು ದೈವಿಕವಂತ ಅನುಭವ. God will do that. ದೇವರು ಅದನ್ನು ಮಾಡುತ್ತಾನೆ. You are going to receive that. ನೀವು ಅದನ್ನು ಹೊಂದಿಕೊಳ್ಳಲಿಕ್ಕಿದ್ದೀರಿ. As a family you are going to enjoy the presence of God. ಒಂದೇ ಕುಟುಂಬವಾಗಿ ದೇವರ ಆ ಒಂದು ಪ್ರಸನ್ನತೆಯನ್ನು ಅನುಭವಿಸಲಿಕ್ಕಿದ್ದೀರಿ. All your worries and cares of this world are before you. ನಿಮ್ಮ ಮುಂದೆ ಎಲ್ಲಾ ನಿಮ್ಮ ಲೋಕದ ಚಿಂತೆಗಳು, ಕುಟುಂಬದ ಬಾಧೆಗಳಿದೆ. You are depressed and disappointed in life. ನೀವು ಲೋಕದಲ್ಲಿ ನಿರಾಶೆ ಹೊಂದಿದವರಾಗಿ ನಿಮ್ಮ ಜೀವಮಾನದಲ್ಲಿ But ಕಾಣಲ್ಪಡುತ್ತೀರಿ. ask the Lord to fill you with the Holy Spirit. ಆದರೆ ಪರಿಶುದ್ಧಾತ್ಮನ ದೇವರು ತುಂಬಲಿಕ್ಕಾಗುವಂತೆ ಪ್ರಾರ್ಥಿಸಿರಿ. If you ask, ನೀವು ಕೇಳಿದರೆ you will be blessed. ನೀವು ಆಶೀರ್ವಾದ ಹೊಂದುವಿರಿ. God is going to bless you. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ನನ್ನ ಹೆಸರು ಮಿಮಿ ಚೌಧರಿ. ನನ್ನ ವಿದ್ಯಾಭ್ಯಾಸ ಲಕ್ನೋದಲ್ಲಿ ಮಾಡಿದ್ದೇನೆ. ನಾನು ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಯಾವ ರೀತಿ ಹೊಂದಾಣಿಕೆ ಹೊಂದಿದೆ ಎಂದರೆ, ಒಂದು ದಿನ ಬೆಳಿಗ್ಗೆ 6:30 ಗಂಟೆಗೆ ಒಂದು ಹಾಡನ್ನು ಕೇಳಿಸಿಕೊಂಡೆ. ಸಹೋದರ DGS ದಿನಕರ್ ಅವರು ಹಾಡಲಾರಂಭಿಸಿದರು. ಅದು ನನಗೆ ಸಮಾಧಾನವನ್ನು ನೀಡಿತು. ಪ್ರೈಸ್ ದ ಲಾರ್ಡ್. ಈ ಹಾಡು ಕೇಳಿದ ದಿನದಿಂದ ನನ್ನ ದುಃಖವೆಲ್ಲ ಮಾಯವಾಯಿತು. ನಾನು ಯೇಸು ಕರೆಯುತ್ತಾನೆ ಸೇವೆಯೊಂದಿಗೆ ಸಂಪರ್ಕಗೊಂಡೆ. 2012ರಲ್ಲಿ ನನ್ನ ತಂಗಿ ಸತ್ತು ಹೋದ ಮೇಲೆ ನಾನು ಒಬ್ಬಂಟಿಗಳಾದೆ. ನಾನು ಮಾನಸಿಕ ವೇದನೆಗಳಿಗೆ ಒಳಗಾದೆ. ನನಗೆ ಊಟ ಮಾಡಲು ಸಹ ಇಷ್ಟವಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ದಿನ ಸಹೋದರಿ ಇವ್ಯಾಂಜಲಿನ್ ಪಾಲ್ ದಿನಕರ್ ಅವರು ಟಿವಿಯಲ್ಲಿ ಸಂದೇಶ ನೀಡುತ್ತಿದ್ದರು.
ಪ್ರಾರ್ಥನೆ ಮಾಡುತ್ತಿದ್ದಾಗ ನನ್ನನ್ನು ತಲೆಯಿಂದ ಮೊಣಕಾಲಿನವರೆಗೆ ಬಾಧಿಸಿದ ಸೈತಾನನ್ನು ಬಂಧಿಸಿ ಪ್ರಾರ್ಥಿಸಿದರು. Lord, I rebuke all the evil spirits. प्रभु जी, मैं हर एक दुष्ट आत्मा की शक्तियों को डांटती हूँ. Let them leave right now. वे इसी समय छोड़कर चले जाएं. Fear bringing evil spirit, let them leave right now. डर लाने वाली दुष्ट आत्माएं उन्हें छोड़कर चले जाओ. Come upon them, Lord. प्रभु जी, आप उन पर उतर आएं. And fill their hearts with your joy. और अपने आनंद से उनके हृदय को भर दें. With your light. अपनी रोशनी से भर दें. Fill them, Master. उन्हें भरने स्वामी. ಆಗ ನಾನು ಒಂದು ದೃಶ್ಯವನ್ನು ಕಂಡೆ. ಅದರಲ್ಲಿ ಯೇಸು ಕ್ರಿಸ್ತನು ತನ್ನ ಕೈಯನ್ನು ನನ್ನ ತಲೆಯ ಮೇಲೆ ಇಟ್ಟು ಆಶೀರ್ವದಿಸುವ ಹಾಗೆ. ಆಗ ನನಗೆ ತುಂಬಾ ಹಸಿವಾಯಿತು. ನಾನು ತಿನ್ನಲಾರಂಭಿಸಿದೆ. ಎಷ್ಟು ಕೊಟ್ಟರೂ ತಿನ್ನುತ್ತಿದ್ದೆ. ನಾನು ಈಗ ತಿಂದು ದಪ್ಪವಾಗಿದ್ದೇನೆ. ಸಹೋದರಿ ಇವ್ಯಾಂಜಲಿನ್ ಪಾಲ್ ದಿನಕರ್ ಅವರ ಪ್ರಾರ್ಥನೆಯ ಮೂಲಕ ಲಕ್ಷಾಂತರ ಜನರು ದೇವರ ಆಶೀರ್ವಾದವನ್ನು ಹೊಂದಿದ್ದಾರೆ. ಬನ್ನಿರಿ, ಈಗ ಅವರು ಕೊಟ್ಟ ಸಂದೇಶದ ಒಂದು ಭಾಗವನ್ನು ಕೇಳಿ ಆಶೀರ್ವಾದವನ್ನು ಪಡೆಯಿರಿ. Today we are going to see the vessels of his mercies. ಈ ದಿವಸ ನಾವು ದೇವರ ಕರುಣೆಯುಳ್ಳ ಪಾತ್ರಗಳನ್ನು ನಾವು ಗಮನಿಸಲಿಕ್ಕಿದ್ದೇವೆ. God's vessels, the vessels of honor. ದೇವರ ಪಾತ್ರಗಳು ಅಂದರೆ ಗೌರವಾನ್ವಿತ ಪಾತ್ರಗಳು. God is going to make every one of you as a vessel of honor today. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನ ದೇವರು ಗೌರವಾನ್ವಿತ ಪಾತ್ರಗಳನ್ನಾಗಿ ಮಾರ್ಪಾಡು ಮಾಡಲು ಬಯಸುತ್ತಾನೆ. We can see clearly in 2 Timothy 2:20, the Bible says, in a large house there are not only vessels of gold and of silver, but also of wood and of clay, and some to honor and some to dishonor. 2 ತಿಮೋತಿ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. In a large house there are so many types of vessels. ದೊಡ್ಡ ಮನೆಯಲ್ಲಿ ಅನೇಕ ವಿಧವಾದ ಪಾತ್ರೆಗಳಿರುತ್ತವೆ. There are vessels of gold, of silver, some of wood and of clay, and so many vessels. ಕೆಲವು ಬಂಗಾರದ ಪಾತ್ರೆಗಳು, ಕೆಲವು ಬೆಳ್ಳಿ ಪಾತ್ರೆಗಳು, ಕೆಲವು ಮರದ ಪಾತ್ರೆಗಳು, ಕೆಲವು ಮಣ್ಣಿನ ಪಾತ್ರೆಗಳು, ಹೀಗೆ ವಿವಿಧ ರೀತಿಯಲ್ಲಿ ಪಾತ್ರೆಗಳು ಇರುತ್ತವೆ. But how God wants us to be? ಆದರೆ ದೇವರು ನಮ್ಮನ್ನು ಎಂತಹ ಪಾತ್ರೆಗಳನ್ನಾಗಲಿ ಬಯಸುತ್ತಾನೆ. He wants us to be the vessel of gold. ಆತನು ನಮ್ಮನ್ನು ಬಂಗಾರದ ಪಾತ್ರೆಗಳಾಗಿರಬೇಕೆಂಬುದಾಗಿ ಬಯಸುತ್ತಾನೆ. A vessel of honor. ಗೌರವಾನ್ವಿತ ಪಾತ್ರೆ. That's why in the same chapter verse 21 we can see, if a man therefore cleanses himself of all these things, he shall be a vessel of honor. He shall be sanctified. He shall be useful to the master and be prepared to do any good work. ಅದೇ ಅಧ್ಯಾಯದ 21ನೇ ವಾಕ್ಯ ನಾವು ಓದುವಾಗ, ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡ್ರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿರುವನು. Can we see how he makes us a clean vessel of honor? ಈ ರೀತಿಯಾದಂಥ ಶುದ್ಧವಾದ ಗೌರವಾನ್ವಿತ ಪಾತ್ರನ ಹೇಗೆ ಮಾಡುತ್ತಾನೆ ಎಂಬುದನ್ನು ನೋಡೋಣ ಬನ್ನಿ. Normally when we wash our clothes, ಸಾಮಾನ್ಯವಾಗಿ ನಮ್ಮ ಬಟ್ಟೆಯನ್ನು ಒಗೆಯುವಾಗ what will we do? We will first wash our clothes with water. ಮೊದಲನೇದಾಗಿ ನಾವು ನಮ್ಮ ಬಟ್ಟೆಗಳನ್ನು ನೀರಿನಿಂದ ತೊಳೆಯುತ್ತೇವೆ. In the same way, God also cleanses us with his blood. ಅದೇ ರೀತಿಯಲ್ಲಿ ದೇವರು ಸಹ ಮೊದಲು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆಯುತ್ತಾನೆ. First John 1:7 says, the blood of Jesus Christ his son purifies us from all sins. 1 ಯೋಹಾನ 1:7 ನಾವು ದೇವರ ವಾಕ್ಯದಲ್ಲಿ ಓದುವಾಗ, ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪಗಳಿಂದ ನಿವಾರಣೆ ಮಾಡುತ್ತದೆ. His blood cleanses us from all sins. ಆತನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ನಿವಾರಣೆ ಮಾಡುತ್ತದೆ. Once a pastor went to a jail to see a convict, a murderer. ಒಂದು ಸಾರಿ ಜೈಲಿನಲ್ಲಿ ಒಬ್ಬ ಮರಣದಂಡನೆಗೊಳಗಾಗಿದ್ದಂಥ ಕೈದಿಯನ್ನು ನೋಡ್ಲಿಕ್ಕೆ ಒಬ್ಬ ಪಾಸ್ಟರ್ ಹೋದ್ರು. And he went there and he gave a New Testament to him. ಆತನಿಗೆ ಒಂದು ಹೊಸ ಒಡಂಬಡಿಕೆ ಪುಸ್ತಕವನ್ನು ಕೊಟ್ಟರು. But this person was very arrogant. ಆದರೆ ಈ ವ್ಯಕ್ತಿ ಬಹಳ ದುಷ್ಟನಾಗಿದ್ದ. He just threw the New Testament away from him and he said, all these are fables and old materials. ಅವನು ಆ ಹೊಸ ಒಡಂಬಡಿಕೆ ಪುಸ್ತಕವನ್ನು ದೂರ ಎಸೆದು ಇವೆಲ್ಲ ಕಟ್ಟು ಕಥೆಗಳು ಎಂಬುದಾಗಿ ಹೇಳಿದ. And the night came and he went to sleep. ಆ ರಾತ್ರಿ ಬಂತು, ಇವನು ಮಲಗಲಿಕ್ಕೆ ಹೋದ. But in his dream
he saw the beautiful heaven. ಆ ಕನಸಿನಲ್ಲಿ ಒಂದು ಸುಂದರವಾದಂತ ಪರಲೋಕದ ದೃಶ್ಯವನ್ನು ಅವನು ಕಂಡ. The heaven was very beautiful. ಪರಲೋಕ ಬಹಳ ಸುಮಧುರವಾಗಿ ಬಹಳ ಚೆನ್ನಾಗಿದೆ. He saw the glittering heaven. ಅಲ್ಲಿ ಪ್ರಕಾಶಮಯವಾದಂತ ಪರಲೋಕವನ್ನು ನೋಡಿದ. There everything was of gold. ಅಲ್ಲಿ ಎಲ್ಲವೂ ಸಹ ಬಂಗಾರಮಯವಾಗಿದ್ದುದನ್ನು ಕಂಡ. And in the heaven he also saw his mother in the dream. ಪರಲೋಕದಲ್ಲಿ ತನ್ನ ತಾಯಿ ಇರುವುದನ್ನು ಸಹ ಕನಸಿನಲ್ಲಿ ಕಂಡ. And his mother was smiling and she stretched both her hands as if she is calling her son. ಆ ತಾಯಿ ನಗುತ್ತಾ ತನ್ನ ಎರಡು ಕರಗಳನ್ನು ಚಾಚಿ ಮಗನಿಗೆ ಆಹ್ವಾನ ನೀಡುವಂತೆ ಕಾಣುತ್ತಾ ಇತ್ತು. And this man wanted to go near her. He ran towards his mother. ಇವನು ತನ್ನ ತಾಯಿ ಬಳಿ ಓಡಿ ಹೋದ. But what happened just before reaching his mother? A wall stood before him. ಆದರೆ ಇವನು ತನ್ನ ತಾಯಿಯ ಹಸ್ತವನ್ನು ಹಿಡಿದುಕೊಳ್ಳುವಷ್ಟರಲ್ಲಿ ಒಂದು ದೊಡ್ಡ ಗೋಡೆ ಅಡ್ಡ ಬಂತು. And suddenly the wall started forming like a mountain. ಇದ್ದಕ್ಕಿದ್ದಂತೆ ಆ ಗೋಡೆ ದೊಡ್ಡ ಪರ್ವತದೋಪಾದಿಯಲ್ಲಿ ಕಾಣಲ್ಪಟ್ಟಿತು. And he also saw the mountain was made of blocks. ಈ ಪರ್ವತ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿರುವುದಾಗಿ ಇವನು ಕಂಡ. And each block contained a sin he had committed before. ಆ ಒಂದೊಂದು ಇಟ್ಟಿಗೆ ಕಲ್ಲುಗಳ ಮೇಲೆಯೂ ಸಹ ಇವನು ಮಾಡಿದ ಪಾಪಗಳ ಬರಹಗಳಲ್ಲಿದ್ದವು. And these sins started forming like a mountain before him. ಈ ಒಂದು ಪ್ರತಿಯೊಂದು ಇಟ್ಟಿಗೆಯೂ ಸಹ ಪರ್ವತೋಪಾದಿಯಲ್ಲಿ ಅವನ ಮುಂದೆ ಕಾಣಲ್ಪಟ್ಟಿತ್ತು. He tried his level best to reach his mother. ಅವನು ತನ್ನ ತಾಯಿಯನ್ನ ಭೇಟಿಯಾಗಲಿಕ್ಕೆ ಬಹಳಷ್ಟು ಕಷ್ಟಪಟ್ಟ. But he could not do that. ಆದರೆ ಆಗಲಿಲ್ಲ. He cried, he lamented. ಅವನು ಅತ್ತನು ಪ್ರಲಾಪಿಸಿದನು. But he could not do that. ಆದರೆ ಮಾಡ್ಲಿಕ್ಕಾಗಲಿಲ್ಲ. And suddenly a lamb that was slain stood over the mountain. ವಧಿಸಲ್ಪಟ್ಟಂತ ಒಂದು ಕುರಿ ಆ ಬೆಟ್ಟದ ಮೇಲೆ ಕಂಡ. And from that lamb he saw a drop of blood falling on the mountain. ಆ ವಧಿಸಲ್ಪಟ್ಟಂತ ಕುರಿಯಿಂದ ತೊಟ್ಟು ತೊಟ್ಟು ರಕ್ತ ಈ ಪರ್ವತದ ಮೇಲೆ ಬೀಳುತ್ತಾ ಇರುವುದನ್ನು ಕಂಡ. And as soon as that blood fell on the mountain, ಆ ರಕ್ತವು ಈ ಪರ್ವತದ ಮೇಲೆ ಬೀಳುತ್ತಿದ್ದ ಹಾಗೆ the mountain started melting. ಅದು ಹಾಗೆಯೇ ಕರಗಲಿಕ್ಕೆ ಆರಂಭಿಸಿತು. And there was a flat surface before him. ಅವನ ಮುಂದೆ ನೆಲಸಮವಾದಂತ ಒಂದು ದೃಶ್ಯ ಕಂಡು ಬಂತು. And he also saw a clear pathway to heaven. ಆಗ ಪರಲೋಕಕ್ಕೆ ನೇರವಾದಂತ ಮಾರ್ಗವನ್ನು ಸಹ ಕಂಡನು. He was so happy and suddenly he got up and he saw the Bible near him. ಆ ಸಂತೋಷದಲ್ಲಿ ಇವನು ಕನಸಿನಿಂದ ಎದ್ದು ಅಲ್ಲಿದ್ದಂತ ಸತ್ಯವೇದನ ಕಂಡ. Only then he realized that he saw a dream. ಆಗ ಅವನಿಗೆ ಅರಿವಾಯಿತು ಅವನು ನೋಡಿದ್ದು ಒಂದು ಕನಸು ಎಂಬುದಾಗಿ. And as soon as he opened his Bible, his eyes fell upon this verse. ಅವನು ಸತ್ಯವೇದವನ್ನು ತೆಗೆದ ತಕ್ಷಣವೇ ಅವನ ಕಣ್ಣು ಯಾವ ವಾಕ್ಯದ ಮೇಲೆ ಬಿತ್ತು ಗೊತ್ತೇ? 1 John 1:7. 1 ಯೋಹಾನ 1:7 ಮೇಲೆ. The blood of Jesus cleanses us from all sins. ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ ಎಂಬುದಾಗಿ. After that he cried and cried for the blood of Jesus to cleanse his sins. ಅದಾದ ನಂತರ ಅವನು ಬಹಳವಾಗಿ ಅತ್ತನು ಯೇಸುವಿನ ರಕ್ತ ತನ್ನ ಪಾಪವನ್ನು ಶುದ್ಧೀಕರಿಸಲಿ ಎಂಬುದಾಗಿ. God also with his mercies cleansed him with the blood of Jesus. ದೇವರು ತಾನೇ ತನ್ನ ಕರುಣೆಯಿಂದ ಯೇಸು ಕ್ರಿಸ್ತನ ರಕ್ತದಿಂದ ಅವನ ಪಾಪಗಳೆಲ್ಲವನ್ನು ತೊಳೆದು ಬಿಟ್ಟನು. And at that moment he felt a feeling that God has forgotten his sins. ಆತನ ಪಾಪಗಳನ್ನು ದೇವರು ಕ್ಷಮಿಸಿ ಮನ್ನಿಸಿ ಮರೆತು ಬಿಟ್ಟಿದ್ದಾನೆ ಎಂಬ ಒಂದು ಯೋಚನೆ ಬಂದಿತ್ತು ಅವನಿಗೆ. He was a murderer and he was condemned to die. ಅವನು ಕೊಲೆಗಾರನಾಗಿದ್ದು ಮರಣದಂಡನೆ ಎದುರಿಸುತ್ತಿದ್ದನು. But after this experience, he was so confident that he will go to heaven one day. ಆದರೆ ಈ ಅನುಭವದ ನಂತರ ಅವನು ಖಂಡಿತವಾಗಿ ಒಂದು ದಿವಸ ಪರಲೋಕಕ್ಕೆ ಹೋಗ್ತೇನೆ ಎಂಬ ದೃಢ ನಿಶ್ಚಯದೊಂದಿಗೆ ಇದ್ದ. And when he went to the gallows, he said these words and he was going, "Oh, if I die, I will go to heaven." ಅವನು ಮರಣದಂಡನೆ ಆ ಸ್ಥಳಕ್ಕೆ ಅವನು ಹೋಗುತ್ತಾ ಇದ್ದಾಗ ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂಬುದಾಗಿ ದೃಢ ವಿಶ್ವಾಸದಿಂದ ಹೋಗುತ್ತಿದ್ದ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, we may also have this, how I am going to live in this world. ಈ ಲೋಕದಲ್ಲಿ ನಾನು ಹೇಗೆ ಜೀವಿಸಲಿಕ್ಕೆ ಸಾಧ್ಯ ಎಂಬ ಪ್ರಶ್ನೆ ನಮಗೂ ಸಹ ಇರಬಹುದು. Will I go to heaven? ನಾನು ಪರಲೋಕಕ್ಕೆ ಹೋಗುತ್ತೇನಾ? Oh, I have committed so many sins. ನಾನು ಇಷ್ಟೊಂದು ಪಾಪ ಮಾಡಿದ್ದೇನಲ್ಲ. You may say like that. ಈ ರೀತಿ ನೀವು ಹೇಳಬಹುದು. No, my dear brothers and sisters. ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ, Today God is going to cleanse every one of you and he is going to make you a vessel of honor. ಈ ದಿವಸ ನಮ್ಮೆಲ್ಲರ ಪಾಪಗಳನ್ನು ಕರ್ತನು ತೊಳೆದು ನಮ್ಮನ್ನು ಗೌರವಾನ್ವಿತ ಪಾತ್ರಗಳನ್ನಾಗಿ ಮಾರ್ಪಾಡು ಮಾಡಿ. Our loving Heavenly Father, ನಮ್ಮನ್ನು ಪ್ರೀತಿಸುವ ಪರಲೋಕದ ತಂದೆಯೇ, You are the Lord of mercies, Master.
ಕರ್ತನೇ, ನೀನು ಕರುಣೆಯುಳ್ಳಂತ ದೇವರಪ್ಪ. Let your mercies come upon every one of them today, Lord. ಇಂದೇ ನಿನ್ನ ಕರುಣೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. Make every person a vessel of honor as we meditated today, Master. ಈ ದಿವಸ ನಾವು ಧ್ಯಾನಿಸಿದ ಹಾಗೆ ಪ್ರತಿಯೊಬ್ಬರನ್ನ ಗೌರವಾನ್ವಿತ ಪಾತ್ರಗಳನ್ನಾಗಿ ನೀನು ಮಾರ್ಪಾಡು ಮಾಡು. You are mindful of blessing every one of them, Master. ಕರ್ತನೇ, ನೀನು ಪ್ರತಿಯೊಬ್ಬರನ್ನ ಆಶೀರ್ವದಿಸಲು ಇಚ್ಛಿಸುವನಾಗಿದ್ದಿ. Whoever they may be, let your Holy Spirit come upon every person, Master. ನೀನು ಲೌಕಿಕವಾದ ಆಶೀರ್ವಾದವನ್ನು ಕೊಡುವುದು ಮಾತ್ರವಲ್ಲ ಕರ್ತನೇ, Lord, let your love come and enter into their hearts, Master. ನಿನ್ನ ಪ್ರೀತಿ ಬಂದು ಅವರ ಹೃದಯವನ್ನು ಆವರಿಸಲಿ ಸ್ವಾಮಿ. Lord, you are the only one who can bless them, Lord. ಕರ್ತನೇ, ನೀನು ಮಾತ್ರ ಅವ್ರನ್ನ ಆಶೀರ್ವದಿಸಲಿಕ್ಕೆ ಸಾಧ್ಯ. You are our only hope, Master. ನೀನೊಬ್ಬನೇ ನಮ್ಮ ನಿರೀಕ್ಷೆ ಸ್ವಾಮಿ. Lord, bless them, Master. ಕರ್ತನೇ, ನೀನು ಅವ್ರನ್ನ ಆಶೀರ್ವದಿಸು. Lord, take away every problems from them, Lord. ಕರ್ತನೇ, ಅವರಿಂದ ಎಲ್ಲ ಸಮಸ್ಯೆ ನೀಗಿಸು. Lord, every financial problem, let it disappear now, Master. ಎಲ್ಲ ಆರ್ಥಿಕ ಪರಿಸ್ಥಿತಿಗಳು ಈಗ ಮಾಯವಾಗಲಿ ಕರ್ತನೇ. Let them prosper, Master. ಅವರ ಅಭಿವೃದ್ಧಿಯನ್ನು ಕಾಣಲಿ. Lord, every young person, fill them with your wisdom, Master. ಕರ್ತನೇ, ಎಲ್ಲ ಯವನಸ್ಥ ಮಕ್ಕಳನ್ನು ನಿನ್ನ ಜ್ಞಾನದಿಂದ ತುಂಬಿಸು. Every young child who are going to write the exams, Lord, bless them, Master. ಪರೀಕ್ಷೆ ಬರೆಯುವಂತ ಎಲ್ಲ ಯವನಸ್ಥ ಮಕ್ಕಳನ್ನು ಆಶೀರ್ವದಿಸಪ್ಪ. Lord, bless them and fill them with your power, Master. ಕರ್ತನೇ, ನಿನ್ನ ಆಶೀರ್ವಾದದಿಂದಲೂ ನಿನ್ನ ಬಲದಿಂದಲೂ ಅವರನ್ನು ತುಂಬಿಸು ಸ್ವಾಮಿ. Let them go to the exam hall with confidence, Master. ಪರೀಕ್ಷಾ ಕೇಂದ್ರಕ್ಕೆ ಅವರು ಕರ್ತನೆ ದೃಢ ಮನಸ್ಸಿಂದ ಹೋಗಲಿಯಪ್ಪ. Take their hands and you write their exams, Master. ಕರ್ತನೆ, ಅವರ ಕರಗಳ ಬದಲಾಗಿ ನಿನ್ನ ಕರಗಳಿಂದ ನಿನ್ನ ಪರೀಕ್ಷೆಗಳನ್ನು ಬರಿ ಸ್ವಾಮಿ. Give them good marks, Lord. ಒಳ್ಳೆ ಅಂಕಗಳನ್ನು ಅನುಗ್ರಹಿಸು. Fill them with your wisdom, Master. ನಿನ್ನ ಜ್ಞಾನದಿಂದ ಅವರನ್ನು ತುಂಬಿಸು. Lord, every young person, let them shine for your glory, Master. ನಿನ್ನ ನಾಮದ ಮಹಿಮೆಗೋಸ್ಕರವೇ ಎಲ್ಲಾ ಯವನಸ್ಥರು ಪ್ರಕಾಶಿಸಲಿ. Lord, use them for your glory, Master. ನಿನ್ನ ಮಹಿಮೆಗೋಸ್ಕರ ಅವರನ್ನು ಉಪಯೋಗಿಸಪ್ಪ. Now, Lord, fill them with the gifts of the Holy Spirit. ಈಗ ಪರಿಶುದ್ಧಾತ್ಮನ ವರಗಳಿಂದ ಅವರನ್ನು ತುಂಬಿಸು ಸ್ವಾಮಿ. We thank you, Jesus. ನಿನಗೆ ವಂದನೆ ಸಲ್ಲಿಸುತ್ತೇವೆ ಯೇಸುವೆ. Lord, you are doing that for your children, Master. ನಿನ್ನ ಮಕ್ಕಳಿಗೋಸ್ಕರ ಇದು ನೀನು ಮಾಡುತ್ತಾ ಇದ್ದಿ. And every person who are with sickness, heal them, Master. ವ್ಯಾಧಿಯಸ್ಥ ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ಗುಣಪಡಿಸು. Heal them, Lord. ಅವರನ್ನು ಗುಣಪಡಿಸು. Lord, please take away every unwanted problems from their bodies, Master. ಅವರ ದೇಹದಿಂದ ಎಲ್ಲ ಅನಾವಶ್ಯಕ ತೊಂದರೆಗಳನ್ನು ನೋವುಗಳನ್ನು ತೆಗೆದು ಹಾಕಪ್ಪ. Lord, from head to foot, let them be healed, Master. ಕರ್ತನೆ, ತಲೆಯಿಂದ ಅಂಗಾಲಿನ ತನಕ ಎಲ್ಲ ಕೊರತೆಗಳನ್ನು ನೀಗಿಸು. Lord, let your blood flow into their bodies, Master. ನಿನ್ನ ರಕ್ತ ಅವರ ದೇಹದಲ್ಲಿ ಈಗಲೇ ಪ್ರಸರಿಸಲಿ. Only for them you shed your blood on the cross, Master. ಕರ್ತನೆ, ಶಿಲುಬೆಯಲ್ಲಿ ನೀನು ಅವರಿಗೋಸ್ಕರ ರಕ್ತವನ್ನು ಸುರಿಸಿದ್ದಿ. Deliver them, Lord. ಅವರನ್ನು ಬಿಡುಗಡೆ ಮಾಡು. Heal them, Master. ಅವರನ್ನು ಸ್ವಸ್ಥಗೊಳಿಸು. One touch is enough, Master. ನಿನ್ನ ಒಂದೇ ಸ್ಪರ್ಶ ಸಾಕು ಸ್ವಾಮಿ. And touch them and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು. Of all the sicknesses, Master. ಈ ಎಲ್ಲಾ ವ್ಯಾಧಿಗಳಿಂದ ಕರ್ತನೆ, Of all the weaknesses, Lord. ಎಲ್ಲ ಬಲಹೀನತೆಗಳಿಂದ Let them be healed now, Lord. ಈಗಲೇ ಅವರು ಗುಣಮುಖರಾಗಲಿ. We thank you, ನಿನಗೆ Jesus. ವಂದನೆ ಸಲ್ಲಿಸುತ್ತೇವೆ ಯೇಸುವೆ. Your power is coming upon every person who is praying now. ನಿನ್ನ ಬಲವು ಪ್ರಾರ್ಥಿಸುತ್ತಾ ಇರುವಂತಹ ಪ್ರತಿಯೊಬ್ಬರ ಮೇಲೆ ಇಳಿದು ಬರುತ್ತಿದೆ. We thank you, Jesus. ನಿನಗೆ ವಂದನೆ ಸಲ್ಲಿಸುತ್ತೇವೆ. And we take this miracle right now, Lord. ಈ ಅದ್ಭುತವನ್ನು ಈಗಲೇ ನಾವು ಸ್ವೀಕರಿಸುತ್ತೇವೆ. Lord, bless each person who is not having peace in their family. ಕರ್ತನೆ, ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಇರುವಂತಹ ಒಬ್ಬೊಬ್ಬ ವ್ಯಕ್ತಿಗೋಸ್ಕರ ಪ್ರಾರ್ಥಿಸುತ್ತೇವೆ. Bless every person who is divided in their hearts. ಕರ್ತನೆ, ಹೃದಯದಲ್ಲಿ ಬೇರ್ಪಡಿಕೆ ಕಂಡಿರುವಂತ ಪ್ರತಿಯೊಬ್ಬರನ್ನ ಸ್ವಾಮಿ ನೀನು ನೋಡಪ್ಪ. Lord, unite them, Master. ಕರ್ತನೆ, ಅವರನ್ನು ಐಕ್ಯಗೊಳಿಸು. Let your peace come and fill every home. ನಿನ್ನ ಸಮಾಧಾನ ಪ್ರತಿಯೊಂದು ಕುಟುಂಬವನ್ನು ಪ್ರವೇಶಿಸಲಿ. Lord, give them perfect peace, Master. ಕರ್ತನೆ, ಒಳ್ಳೆಯ ಸಮಾಧಾನ ಅವರಿಗೆ ಅನುಗ್ರಹಿಸು. From today, let them enjoy your blessings in their life. ಇಂದಿನಿಂದ ಅವರ ಜೀವಮಾನದಲ್ಲಿ ನಿನ್ನ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳಲಿ. We take all the blessings from your hands, Master. ನಿನ್ನ ಕರಗಳಿಂದ ಎಲ್ಲ ಆಶೀರ್ವಾದವನ್ನು ನಾವು ಸ್ವೀಕರಿಸುತ್ತೇವೆ. We thank you, Lord. ನಿನಗೆ ವಂದನೆ ಸಲ್ಲಿಸುತ್ತೇವೆ ಕರ್ತನೆ. You have blessed them all these time, Master. ಕರ್ತನೆ, ಎಲ್ಲಾ ಸಮಯ ನೀನು ಅವರನ್ನು ಆಶೀರ್ವದಿಸಿದ್ದಿ. We give all the glory in the name of Jesus. ಎಲ್ಲಾ ಮಹಿಮೆಯನ್ನ ಯೇಸುವಿನ ನಾಮದಲ್ಲಿ ನಾವು ಬೇಡಿದ್ದೇವೆ. Amen. ಆಮೆನ್.
ಈ ಕಾರ್ಯಕ್ರಮದಿಂದ ನೀವು ಹೊಂದಿಕೊಂಡ ಅದ್ಭುತವನ್ನು ಮರೆಯದೆ ನಮಗೆ ಬರೆದು ತಿಳಿಸಿ ಹಾಗೂ ಪ್ರಾರ್ಥನೆಯ ಮೂಲಕ ದೇವರಿಂದ ಆಶೀರ್ವಾದವನ್ನು ಹೊಂದಲು ನಿಮ್ಮ ಬಾಳು ಬೆಳಗಲು ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಬರೆದು ತಿಳಿಸಿ ಮತ್ತು ನಿಮ್ಮ ಸಮೀಪದ ಪ್ರಾರ್ಥನಾ ಗೋಪುರಕ್ಕೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ನೇರವಾಗಿ ಭೇಟಿ ನೀಡಿ. ನೀವು ಸಂಪರ್ಕಿಸಬೇಕಾದ ವಿಳಾಸ ಹಾಗೂ ದೂರವಾಣಿಯ ಮೂಲಕ ಸಂಪರ್ಕಿಸಲು ಮತ್ತು ಆಲೋಚನೆಯನ್ನು ಹೊಂದಲು ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ.